ಸರ್ ಅವರು ಹೇಳಿದ್ದೇನೆಂತೇಳಿದ್ರೆ ಮೈಸೂರು ಮಹಾನಗರ ಪಾಲಿಕೆಯ ದಾಖಲೆಗಳಲ್ಲಿ ಇದುವರೆಗೂ ಕಂಡು ಬಂದಿಲ್ಲ. ಸೊ ಈಗ ನಾವೇನು ದಾಖಲೆ ಕೊಟ್ಟಿದ್ದೀವಿ ಬೇರೆ ಬೇರೆ ಇದಕ್ಕೆ ಸಂಬಂಧಪಟ್ಟಾಗೆ ಏನೇನು ದಾಖಲಾತಿ ಅವೆಲ್ಲ ಕೊಟ್ಟಿದ್ದೀವಿ, ಅವ್ರ ಗಮನಕ್ಕೆ ಬಂದಿದೆ. ಸೊ ಈ ಎಲ್ಲ ದಾಖಲಾತಿಗಳನ್ನು ಆಧರಿಸಿ ಏನು ಮುಂದಿನ ಸಭೆಯಲ್ಲಿ ನಾವು ತೀರ್ಮಾನ ಮಾಡ್ತೀವಿ. ಒಂದು ಏನು ಆಕ್ಷೇಪಣೆ ಸಲ್ಲಿಸೋಕ್ಕೆ ಮನವಿಗೆ ಸಮಯ ನಿಗದಿ ಮಾಡಿದ್ವಿ. ಸೊ ಅದಕ್ಕಿಂತ ಮುಂಚೆನೇ ಇದ್ರ ಬಗ್ಗೆ ತೀರ್ಮಾನ ತಗೊಳ್ಳೋಕ್ಕೆ ಸಾಧ್ಯ ಇಲ್ಲ. ಸೊ ಸಮಯ ಮುಗಿದ ನಂತರ ಒಂದು ಸಭೆ ನಡೆಸಿ ಇದ್ರ ಬಗ್ಗೆ ತೀರ್ಮಾನ ತಗೊಂಡು ತಿಳಿಸ್ತೀವಿ ಅಂತೇಳಿ ಹೇಳಿದ್ದಾರೆ. ಮತ್ತು ನಾವು ನೀಡಿರ್ತಕ್ಕಂಥ ಮನವಿ ಆಕ್ಷೇಪಣೆ ಮತ್ತು ದಾಖಲಾತಿಗಳನ್ನು ಖಂಡಿತವಾದ ಸಭೆಯಲ್ಲಿ ಚರ್ಚೆ ಮಾಡಿ ಪರಿಗಣಿಸ್ತೀವಿ ಅಂತ ಕೂಡ ನಮಗೆ ಭರವಸೆನ ಕೊಟ್ಟಿದ್ದಾರೆ. ಸರ್ ಖಂಡಿತವಾಗ್ಲೂ ಇದ್ದೇ ಇದೆ. ಅಧಿಕಾರಿಗಳು ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ನಮ್ಮ ಮನವಿಯನ್ನು ದಾಖಲಾತಿಯನ್ನು ಪರಿಗಣಿಸದೆ ಏಕಪಕ್ಷೀಯವಾಗಿ ನಡ್ಕೊಂಡ್ರೆ ಅನಿವಾರ್ಯವಾಗಿ ನಾನು ನ್ಯಾಯಾಲಯಕ್ಕೆ ಹೋಗೋದಂತೂ ಖಚಿತ. ಯಾವುದೇ ಕಾರಣಕ್ಕೂ ಐತಿಹಾಸಿಕ ಸ್ಥಳವಾಗಿರ್ತಕ್ಕಂಥ ರಾಜ್ಕುಮಾರ್ ರಸ್ತೆಗೆ ಸಿದ್ದರಾಮಯ್ಯ ಅವರ ಹೆಸರಾಗಲಿ ಅಥವಾ ಬೇರೆ ಯಾರ ಹೆಸರಾಗಲಿ ಇಡೋದಕ್ಕೆ ಅವಕಾಶ ಕೊಡಲ್ಲ. ಸೊ ಇಲ್ಲಿ ಒಂದೊಂದು ಸ್ಪಷ್ಟಪಡಿಸ್ತೀವಿ. ನಾವು ಸಿದ್ದರಾಮಯ್ಯ ಹೆಸರು ಇಡೋದು ಬೇಡ ಅಂತ ಹೇಳ್ತಿಲ್ಲ, ಆದರೆ ಐತಿಹಾಸಿಕ ರಸ್ತೆ ಇಡೋದು ಬೇಡ ಅನ್ನೋದೇ ನಮ್ಮ ಮನವಿ. ಸರ್ ಅವರು ಹೇಳಿದ್ದೇನೆಂತೇಳಿದ್ರೆ ಮೈಸೂರು ಮಹಾನಗರ ಪಾಲಿಕೆಯ ದಾಖಲೆಗಳಲ್ಲಿ ಇದುವರೆಗೂ ಕಂಡು ಬಂದಿಲ್ಲ. ಸೊ ಈಗ ನಾವೇನು ದಾಖಲೆ ಕೊಟ್ಟಿದ್ದೀವಿ ಬೇರೆ ಬೇರೆ ಇದಕ್ಕೆ ಸಂಬಂಧಪಟ್ಟಾಗೆ ಏನೇನು ದಾಖಲಾತಿ ಅವೆಲ್ಲ ಕೊಟ್ಟಿದ್ದೀವಿ, ಅವ್ರ ಗಮನಕ್ಕೆ ಬಂದಿದೆ. ಸೊ ಈ ಎಲ್ಲ ದಾಖಲಾತಿಗಳನ್ನು ಆಧರಿಸಿ ಏನು ಮುಂದಿನ ಸಭೆಯಲ್ಲಿ ನಾವು ತೀರ್ಮಾನ ಮಾಡ್ತೀವಿ. ಒಂದು ಏನು ಆಕ್ಷೇಪಣೆ ಸಲ್ಲಿಸೋಕ್ಕೆ ಮನವಿಗೆ ಸಮಯ ನಿಗದಿ ಮಾಡಿದ್ವಿ. ಸೊ ಅದಕ್ಕಿಂತ ಮುಂಚೆನೇ ಇದ್ರ ಬಗ್ಗೆ ತೀರ್ಮಾನ ತಗೊಳ್ಳೋಕ್ಕೆ ಸಾಧ್ಯ ಇಲ್ಲ. ಸೊ ಸಮಯ ಮುಗಿದ ನಂತರ ಒಂದು ಸಭೆ ನಡೆಸಿ ಇದ್ರ ಬಗ್ಗೆ ತೀರ್ಮಾನ ತಗೊಂಡು ತಿಳಿಸ್ತೀವಿ ಅಂತೇಳಿ ಹೇಳಿದ್ದಾರೆ. ಮತ್ತು ನಾವು ನೀಡಿರ್ತಕ್ಕಂಥ ಮನವಿ ಆಕ್ಷೇಪಣೆ ಮತ್ತು ದಾಖಲಾತಿಗಳನ್ನು ಖಂಡಿತವಾದ ಸಭೆಯಲ್ಲಿ ಚರ್ಚೆ ಮಾಡಿ ಪರಿಗಣಿಸ್ತೀವಿ ಅಂತ ಕೂಡ ನಮಗೆ ಭರವಸೆನ ಕೊಟ್ಟಿದ್ದಾರೆ. ಸರ್ ಖಂಡಿತವಾಗ್ಲೂ ಇದ್ದೇ ಇದೆ. ಅಧಿಕಾರಿಗಳು ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ನಮ್ಮ ಮನವಿಯನ್ನು ದಾಖಲಾತಿಯನ್ನು ಪರಿಗಣಿಸದೆ ಏಕಪಕ್ಷೀಯವಾಗಿ ನಡ್ಕೊಂಡ್ರೆ ಅನಿವಾರ್ಯವಾಗಿ ನಾನು ನ್ಯಾಯಾಲಯಕ್ಕೆ ಹೋಗೋದಂತೂ ಖಚಿತ. ಯಾವುದೇ ಕಾರಣಕ್ಕೂ ಐತಿಹಾಸಿಕ ಸ್ಥಳವಾಗಿರ್ತಕ್ಕಂಥ ರಾಜ್ಕುಮಾರ್ ರಸ್ತೆಗೆ ಸಿದ್ದರಾಮಯ್ಯ ಅವರ ಹೆಸರಾಗಲಿ ಅಥವಾ ಬೇರೆ ಯಾರ ಹೆಸರಾಗಲಿ ಇಡೋದಕ್ಕೆ ಅವಕಾಶ ಕೊಡಲ್ಲ. ಸೊ ಇಲ್ಲಿ ಒಂದೊಂದು ಸ್ಪಷ್ಟಪಡಿಸ್ತೀವಿ. ನಾವು ಸಿದ್ದರಾಮಯ್ಯ ಹೆಸರು ಇಡೋದು ಬೇಡ ಅಂತ ಹೇಳ್ತಿಲ್ಲ, ಆದರೆ ಐತಿಹಾಸಿಕ ರಸ್ತೆ ಇಡೋದು ಬೇಡ ಅನ್ನೋದೇ ನಮ್ಮ ಮನವಿ. ಸರ್ ಅವರು ಹೇಳಿದ್ದೇನೆಂತೇಳಿದ್ರೆ ಮೈಸೂರು ಮಹಾನಗರ ಪಾಲಿಕೆಯ ದಾಖಲೆಗಳಲ್ಲಿ ಇದುವರೆಗೂ ಕಂಡು ಬಂದಿಲ್ಲ. ಸೊ ಈಗ ನಾವೇನು ದಾಖಲೆ ಕೊಟ್ಟಿದ್ದೀವಿ ಬೇರೆ ಬೇರೆ ಇದಕ್ಕೆ ಸಂಬಂಧಪಟ್ಟಾಗೆ ಏನೇನು ದಾಖಲಾತಿ ಅವೆಲ್ಲ ಕೊಟ್ಟಿದ್ದೀವಿ, ಅವ್ರ ಗಮನಕ್ಕೆ ಬಂದಿದೆ. ಸೊ ಈ ಎಲ್ಲ ದಾಖಲಾತಿಗಳನ್ನು ಆಧರಿಸಿ ಏನು ಮುಂದಿನ ಸಭೆಯಲ್ಲಿ ನಾವು ತೀರ್ಮಾನ ಮಾಡ್ತೀವಿ. ಒಂದು ಏನು ಆಕ್ಷೇಪಣೆ ಸಲ್ಲಿಸೋಕ್ಕೆ ಮನವಿಗೆ ಸಮಯ ನಿಗದಿ ಮಾಡಿದ್ವಿ. ಸೊ ಅದಕ್ಕಿಂತ ಮುಂಚೆನೇ ಇದ್ರ ಬಗ್ಗೆ ತೀರ್ಮಾನ ತಗೊಳ್ಳೋಕ್ಕೆ ಸಾಧ್ಯ ಇಲ್ಲ. ಸೊ ಸಮಯ ಮುಗಿದ ನಂತರ ಒಂದು ಸಭೆ ನಡೆಸಿ ಇದ್ರ ಬಗ್ಗೆ ತೀರ್ಮಾನ ತಗೊಂಡು ತಿಳಿಸ್ತೀವಿ ಅಂತೇಳಿ ಹೇಳಿದ್ದಾರೆ. ಮತ್ತು ನಾವು ನೀಡಿರ್ತಕ್ಕಂಥ ಮನವಿ ಆಕ್ಷೇಪಣೆ ಮತ್ತು ದಾಖಲಾತಿಗಳನ್ನು ಖಂಡಿತವಾದ ಸಭೆಯಲ್ಲಿ ಚರ್ಚೆ ಮಾಡಿ ಪರಿಗಣಿಸ್ತೀವಿ ಅಂತ ಕೂಡ ನಮಗೆ ಭರವಸೆನ ಕೊಟ್ಟಿದ್ದಾರೆ. ಸರ್ ಖಂಡಿತವಾಗ್ಲೂ ಇದ್ದೇ ಇದೆ. ಅಧಿಕಾರಿಗಳು ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ನಮ್ಮ ಮನವಿಯನ್ನು ದಾಖಲಾತಿಯನ್ನು ಪರಿಗಣಿಸದೆ ಏಕಪಕ್ಷೀಯವಾಗಿ ನಡ್ಕೊಂಡ್ರೆ ಅನಿವಾರ್ಯವಾಗಿ ನಾನು ನ್ಯಾಯಾಲಯಕ್ಕೆ ಹೋಗೋದಂತೂ ಖಚಿತ. ಯಾವುದೇ ಕಾರಣಕ್ಕೂ ಐತಿಹಾಸಿಕ ಸ್ಥಳವಾಗಿರ್ತಕ್ಕಂಥ ರಾಜ್ಕುಮಾರ್ ರಸ್ತೆಗೆ ಸಿದ್ದರಾಮಯ್ಯ ಅವರ ಹೆಸರಾಗಲಿ ಅಥವಾ ಬೇರೆ ಯಾರ ಹೆಸರಾಗಲಿ ಇಡೋದಕ್ಕೆ ಅವಕಾಶ ಕೊಡಲ್ಲ. ಸೊ ಇಲ್ಲಿ ಒಂದೊಂದು ಸ್ಪಷ್ಟಪಡಿಸ್ತೀವಿ. ನಾವು ಸಿದ್ದರಾಮಯ್ಯ ಹೆಸರು ಇಡೋದು ಬೇಡ ಅಂತ ಹೇಳ್ತಿಲ್ಲ, ಆದರೆ ಐತಿಹಾಸಿಕ ರಸ್ತೆ ಇಡೋದು ಬೇಡ ಅನ್ನೋದೇ ನಮ್ಮ ಮನವಿ. ಸರ್ ಅವರು ಹೇಳಿದ್ದೇನೆಂತೇಳಿದ್ರೆ ಮೈಸೂರು ಮಹಾನಗರ ಪಾಲಿಕೆಯ ದಾಖಲೆಗಳಲ್ಲಿ ಇದುವರೆಗೂ ಕಂಡು ಬಂದಿಲ್ಲ. ಸೊ ಈಗ ನಾವೇನು ದಾಖಲೆ ಕೊಟ್ಟಿದ್ದೀವಿ ಬೇರೆ ಬೇರೆ ಇದಕ್ಕೆ ಸಂಬಂಧಪಟ್ಟಾಗೆ ಏನೇನು ದಾಖಲಾತಿ ಅವೆಲ್ಲ ಕೊಟ್ಟಿದ್ದೀವಿ, ಅವ್ರ ಗಮನಕ್ಕೆ ಬಂದಿದೆ. ಸೊ ಈ ಎಲ್ಲ ದಾಖಲಾತಿಗಳನ್ನು ಆಧರಿಸಿ ಏನು ಮುಂದಿನ ಸಭೆಯಲ್ಲಿ ನಾವು ತೀರ್ಮಾನ ಮಾಡ್ತೀವಿ. ಒಂದು ಏನು ಆಕ್ಷೇಪಣೆ ಸಲ್ಲಿಸೋಕ್ಕೆ ಮನವಿಗೆ ಸಮಯ ನಿಗದಿ ಮಾಡಿದ್ವಿ. ಸೊ ಅದಕ್ಕಿಂತ ಮುಂಚೆನೇ ಇದ್ರ ಬಗ್ಗೆ ತೀರ್ಮಾನ ತಗೊಳ್ಳೋಕ್ಕೆ ಸಾಧ್ಯ ಇಲ್ಲ. ಸೊ ಸಮಯ ಮುಗಿದ ನಂತರ ಒಂದು ಸಭೆ ನಡೆಸಿ ಇದ್ರ ಬಗ್ಗೆ ತೀರ್ಮಾನ ತಗೊಂಡು ತಿಳಿಸ್ತೀವಿ ಅಂತೇಳಿ ಹೇಳಿದ್ದಾರೆ. ಮತ್ತು ನಾವು ನೀಡಿರ್ತಕ್ಕಂಥ ಮನವಿ ಆಕ್ಷೇಪಣೆ ಮತ್ತು ದಾಖಲಾತಿಗಳನ್ನು ಖಂಡಿತವಾದ ಸಭೆಯಲ್ಲಿ ಚರ್ಚೆ ಮಾಡಿ ಪರಿಗಣಿಸ್ತೀವಿ ಅಂತ ಕೂಡ ನಮಗೆ ಭರವಸೆನ ಕೊಟ್ಟಿದ್ದಾರೆ. ಸರ್ ಖಂಡಿತವಾಗ್ಲೂ ಇದ್ದೇ ಇದೆ. ಅಧಿಕಾರಿಗಳು ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ನಮ್ಮ ಮನವಿಯನ್ನು ದಾಖಲಾತಿಯನ್ನು ಪರಿಗಣಿಸದೆ ಏಕಪಕ್ಷೀಯವಾಗಿ ನಡ್ಕೊಂಡ್ರೆ ಅನಿವಾರ್ಯವಾಗಿ ನಾನು ನ್ಯಾಯಾಲಯಕ್ಕೆ ಹೋಗೋದಂತೂ ಖಚಿತ. ಯಾವುದೇ ಕಾರಣಕ್ಕೂ ಐತಿಹಾಸಿಕ ಸ್ಥಳವಾಗಿರ್ತಕ್ಕಂಥ ರಾಜ್ಕುಮಾರ್ ರಸ್ತೆಗೆ ಸಿದ್ದರಾಮಯ್ಯ ಅವರ ಹೆಸರಾಗಲಿ ಅಥವಾ ಬೇರೆ ಯಾರ ಹೆಸರಾಗಲಿ ಇಡೋದಕ್ಕೆ ಅವಕಾಶ ಕೊಡಲ್ಲ. ಸೊ ಇಲ್ಲಿ ಒಂದೊಂದು ಸ್ಪಷ್ಟಪಡಿಸ್ತೀವಿ. ನಾವು ಸಿದ್ದರಾಮಯ್ಯ ಹೆಸರು ಇಡೋದು ಬೇಡ ಅಂತ ಹೇಳ್ತಿಲ್ಲ, ಆದರೆ ಐತಿಹಾಸಿಕ ರಸ್ತೆ ಇಡೋದು ಬೇಡ ಅನ್ನೋದೇ ನಮ್ಮ ಮನವಿ. ಸರ್ ಅವರು ಹೇಳಿದ್ದೇನೆಂತೇಳಿದ್ರೆ ಮೈಸೂರು ಮಹಾನಗರ ಪಾಲಿಕೆಯ ದಾಖಲೆಗಳಲ್ಲಿ ಇದುವರೆಗೂ ಕಂಡು ಬಂದಿಲ್ಲ. ಸೊ ಈಗ ನಾವೇನು ದಾಖಲೆ ಕೊಟ್ಟಿದ್ದೀವಿ ಬೇರೆ ಬೇರೆ ಇದಕ್ಕೆ ಸಂಬಂಧಪಟ್ಟಾಗೆ ಏನೇನು ದಾಖಲಾತಿ ಅವೆಲ್ಲ ಕೊಟ್ಟಿದ್ದೀವಿ, ಅವ್ರ ಗಮನಕ್ಕೆ ಬಂದಿದೆ. ಸೊ ಈ ಎಲ್ಲ ದಾಖಲಾತಿಗಳನ್ನು ಆಧರಿಸಿ ಏನು ಮುಂದಿನ ಸಭೆಯಲ್ಲಿ ನಾವು ತೀರ್ಮಾನ ಮಾಡ್ತೀವಿ. ಒಂದು ಏನು ಆಕ್ಷೇಪಣೆ ಸಲ್ಲಿಸೋಕ್ಕೆ ಮನವಿಗೆ ಸಮಯ ನಿಗದಿ ಮಾಡಿದ್ವಿ. ಸೊ ಅದಕ್ಕಿಂತ ಮುಂಚೆನೇ ಇದ್ರ ಬಗ್ಗೆ ತೀರ್ಮಾನ ತಗೊಳ್ಳೋಕ್ಕೆ ಸಾಧ್ಯ ಇಲ್ಲ. ಸೊ ಸಮಯ ಮುಗಿದ ನಂತರ ಒಂದು ಸಭೆ ನಡೆಸಿ ಇದ್ರ ಬಗ್ಗೆ ತೀರ್ಮಾನ ತಗೊಂಡು ತಿಳಿಸ್ತೀವಿ ಅಂತೇಳಿ ಹೇಳಿದ್ದಾರೆ. ಮತ್ತು ನಾವು ನೀಡಿರ್ತಕ್ಕಂಥ ಮನವಿ ಆಕ್ಷೇಪಣೆ ಮತ್ತು ದಾಖಲಾತಿಗಳನ್ನು ಖಂಡಿತವಾದ ಸಭೆಯಲ್ಲಿ ಚರ್ಚೆ ಮಾಡಿ ಪರಿಗಣಿಸ್ತೀವಿ ಅಂತ ಕೂಡ ನಮಗೆ ಭರವಸೆನ ಕೊಟ್ಟಿದ್ದಾರೆ.
ಖಂಡಿತವಾಗ್ಲೂ ಇದ್ದೇ ಇದೆ. ಅಧಿಕಾರಿಗಳು ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ನಮ್ಮ ಮನವಿಯನ್ನು ದಾಖಲಾತಿಯನ್ನು ಪರಿಗಣಿಸದೆ ಏಕಪಕ್ಷೀಯವಾಗಿ ನಡ್ಕೊಂಡ್ರೆ ಅನಿವಾರ್ಯವಾಗಿ ನಾನು ನ್ಯಾಯಾಲಯಕ್ಕೆ ಹೋಗೋದಂತೂ ಖಚಿತ. ಯಾವುದೇ ಕಾರಣಕ್ಕೂ ಐತಿಹಾಸಿಕ ಸ್ಥಳವಾಗಿರ್ತಕ್ಕಂಥ ರಾಜ್ಕುಮಾರ್ ರಸ್ತೆಗೆ ಸಿದ್ದರಾಮಯ್ಯ ಅವರ ಹೆಸರಾಗಲಿ ಅಥವಾ ಬೇರೆ ಯಾರ ಹೆಸರಾಗಲಿ ಇಡೋದಕ್ಕೆ ಅವಕಾಶ ಕೊಡಲ್ಲ. ಸೊ ಇಲ್ಲಿ ಒಂದೊಂದು ಸ್ಪಷ್ಟಪಡಿಸ್ತೀವಿ, ನಾವು ಸಿದ್ದರಾಮಯ್ಯ ಹೆಸರು ಇಡೋದು ಬೇಡ ಅಂತ ಹೇಳ್ತಿಲ್ಲ, ಆದರೆ ಐತಿಹಾಸಿಕ ರಸ್ತೆ ಇಡೋದು ಬೇಡ ಅನ್ನೋದೇ ನಮ್ಮ ಮನವಿ. ಸರ್, ಅವರು ಹೇಳಿದ್ದೇನೆಂತ ಹೇಳಿದ್ರೆ ಮೈಸೂರು ಮಹಾನಗರ ಪಾಲಿಕೆಯ ದಾಖಲೆಗಳಲ್ಲಿ ಇದುವರೆಗೂ ಕಂಡು ಬಂದಿಲ್ಲ. ಸೊ ಈಗ ನಾವೇನು ದಾಖಲೆ ಕೊಟ್ಟಿದ್ದೀವಿ, ಬೇರೆ ಬೇರೆ ಇದಕ್ಕೆ ಸಂಬಂಧಪಟ್ಟಾಗೆ ಏನೇನು ದಾಖಲಾತಿ ಇದೆ ಅವೆಲ್ಲ ಕೊಟ್ಟಿದ್ದೀವಿ, ಅವ್ರ ಗಮನಕ್ಕೆ ಬಂದಿದೆ. ಸೊ ಈ ಎಲ್ಲ ದಾಖಲಾತಿಗಳನ್ನು ಆಧರಿಸಿ ಏನು ಮುಂದಿನ ಸಭೆಯಲ್ಲಿ ನಾವು ತೀರ್ಮಾನ ಮಾಡ್ತೀವಿ. ಒಂದು ಏನು ಆಕ್ಷೇಪಣೆ ಸಲ್ಲಿಸೋಕ್ಕೆ ಮನವಿಗೆ ಸಮಯ ನಿಗದಿ ಮಾಡಿದ್ವಿ. ಸೊ ಅದಕ್ಕಿಂತ ಮುಂಚೆನೇ ಇದ್ರ ಬಗ್ಗೆ ತೀರ್ಮಾನ ತಗೊಳ್ಳೋಕ್ಕೆ ಸಾಧ್ಯ ಇಲ್ಲ. ಸೊ ಸಮಯ ಮುಗಿದ ನಂತರ ಒಂದು ಸಭೆ ನಡೆಸಿ ಇದ್ರ ಬಗ್ಗೆ ತೀರ್ಮಾನ ತಗೊಂಡು ತಿಳಿಸ್ತೀವಿ ಅಂತೇಳಿ ಹೇಳಿದ್ದಾರೆ. ಮತ್ತು ನಾವು ನೀಡಿರ್ತಕ್ಕಂಥ ಮನವಿ ಆಕ್ಷೇಪಣೆ ಮತ್ತು ದಾಖಲಾತಿಗಳನ್ನು ಖಂಡಿತವಾದ ಸಭೆಯಲ್ಲಿ ಚರ್ಚೆ ಮಾಡಿ ಪರಿಗಣಿಸ್ತೀವಿ ಅಂತ ಕೂಡ ನಮಗೆ ಭರವಸೆನ ಕೊಟ್ಟಿದ್ದಾರೆ. ಸರ್, ಖಂಡಿತವಾಗ್ಲೂ ಇದ್ದೇ ಇದೆ. ಅಧಿಕಾರಿಗಳು ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ನಮ್ಮ ಮನವಿಯನ್ನು ದಾಖಲಾತಿಯನ್ನು ಪರಿಗಣಿಸದೆ ಏಕಪಕ್ಷೀಯವಾಗಿ ನಡ್ಕೊಂಡ್ರೆ ಅನಿವಾರ್ಯವಾಗಿ ನಾನು ನ್ಯಾಯಾಲಯಕ್ಕೆ ಹೋಗೋದಂತೂ ಖಚಿತ. ಯಾವುದೇ ಕಾರಣಕ್ಕೂ ಐತಿಹಾಸಿಕ ಸ್ಥಳವಾಗಿರ್ತಕ್ಕಂಥ ರಾಜ್ಕುಮಾರ್ ರಸ್ತೆಗೆ ಸಿದ್ದರಾಮಯ್ಯ ಅವರ ಹೆಸರಾಗಲಿ ಅಥವಾ ಬೇರೆ ಯಾರ ಹೆಸರಾಗಲಿ ಇಡೋದಕ್ಕೆ ಅವಕಾಶ ಕೊಡಲ್ಲ. ಸೊ ಇಲ್ಲಿ ಒಂದೊಂದು ಸ್ಪಷ್ಟಪಡಿಸ್ತೀವಿ, ನಾವು ಸಿದ್ದರಾಮಯ್ಯ ಹೆಸರು ಇಡೋದು ಬೇಡ ಅಂತ ಹೇಳ್ತಿಲ್ಲ, ಆದರೆ ಐತಿಹಾಸಿಕ ರಸ್ತೆ ಇಡೋದು ಬೇಡ ಅನ್ನೋದೇ ನಮ್ಮ ಮನವಿ. ಸರ್, ಅವರು ಹೇಳಿದ್ದೇನೆಂತ ಹೇಳಿದ್ರೆ ಮೈಸೂರು ಮಹಾನಗರ ಪಾಲಿಕೆಯ ದಾಖಲೆಗಳಲ್ಲಿ ಇದುವರೆಗೂ ಕಂಡು ಬಂದಿಲ್ಲ. ಸೊ ಈಗ ನಾವೇನು ದಾಖಲೆ ಕೊಟ್ಟಿದ್ದೀವಿ, ಬೇರೆ ಬೇರೆ ಇದಕ್ಕೆ ಸಂಬಂಧಪಟ್ಟಾಗೆ ಏನೇನು ದಾಖಲಾತಿ ಇದೆ ಅವೆಲ್ಲ ಕೊಟ್ಟಿದ್ದೀವಿ, ಅವ್ರ ಗಮನಕ್ಕೆ ಬಂದಿದೆ. ಸೊ ಈ ಎಲ್ಲ ದಾಖಲಾತಿಗಳನ್ನು ಆಧರಿಸಿ ಏನು ಮುಂದಿನ ಸಭೆಯಲ್ಲಿ ನಾವು ತೀರ್ಮಾನ ಮಾಡ್ತೀವಿ. ಒಂದು ಏನು ಆಕ್ಷೇಪಣೆ ಸಲ್ಲಿಸೋಕ್ಕೆ ಮನವಿಗೆ ಸಮಯ ನಿಗದಿ ಮಾಡಿದ್ವಿ. ಸೊ ಅದಕ್ಕಿಂತ ಮುಂಚೆನೇ ಇದ್ರ ಬಗ್ಗೆ ತೀರ್ಮಾನ ತಗೊಳ್ಳೋಕ್ಕೆ ಸಾಧ್ಯ ಇಲ್ಲ. ಸೊ ಸಮಯ ಮುಗಿದ ನಂತರ ಒಂದು ಸಭೆ ನಡೆಸಿ ಇದ್ರ ಬಗ್ಗೆ ತೀರ್ಮಾನ ತಗೊಂಡು ತಿಳಿಸ್ತೀವಿ ಅಂತೇಳಿ ಹೇಳಿದ್ದಾರೆ. ಮತ್ತು ನಾವು ನೀಡಿರ್ತಕ್ಕಂಥ ಮನವಿ ಆಕ್ಷೇಪಣೆ ಮತ್ತು ದಾಖಲಾತಿಗಳನ್ನು ಖಂಡಿತವಾದ ಸಭೆಯಲ್ಲಿ ಚರ್ಚೆ ಮಾಡಿ ಪರಿಗಣಿಸ್ತೀವಿ ಅಂತ ಕೂಡ ನಮಗೆ ಭರವಸೆನ ಕೊಟ್ಟಿದ್ದಾರೆ. ಸರ್, ಖಂಡಿತವಾಗ್ಲೂ ಇದ್ದೇ ಇದೆ. ಅಧಿಕಾರಿಗಳು ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ನಮ್ಮ ಮನವಿಯನ್ನು ದಾಖಲಾತಿಯನ್ನು ಪರಿಗಣಿಸದೆ ಏಕಪಕ್ಷೀಯವಾಗಿ ನಡ್ಕೊಂಡ್ರೆ ಅನಿವಾರ್ಯವಾಗಿ ನಾನು ನ್ಯಾಯಾಲಯಕ್ಕೆ ಹೋಗೋದಂತೂ ಖಚಿತ. ಯಾವುದೇ ಕಾರಣಕ್ಕೂ ಐತಿಹಾಸಿಕ ಸ್ಥಳವಾಗಿರ್ತಕ್ಕಂಥ ರಾಜ್ಕುಮಾರ್ ರಸ್ತೆಗೆ ಸಿದ್ದರಾಮಯ್ಯ ಅವರ ಹೆಸರಾಗಲಿ ಅಥವಾ ಬೇರೆ ಯಾರ ಹೆಸರಾಗಲಿ ಇಡೋದಕ್ಕೆ ಅವಕಾಶ ಕೊಡಲ್ಲ. ಸೊ ಇಲ್ಲಿ ಒಂದೊಂದು ಸ್ಪಷ್ಟಪಡಿಸ್ತೀವಿ, ನಾವು ಸಿದ್ದರಾಮಯ್ಯ ಹೆಸರು ಇಡೋದು ಬೇಡ ಅಂತ ಹೇಳ್ತಿಲ್ಲ, ಆದರೆ ಐತಿಹಾಸಿಕ ರಸ್ತೆ ಇಡೋದು ಬೇಡ ಅನ್ನೋದೇ ನಮ್ಮ ಮನವಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.